ಇವತ್ತು ಭಾರತೀಯರ ಪಾರಿಗೆ ಕರಾಳ ದಿನ. ಯಾಕೆಂದರೆ ಪ್ರಕೃತಿ ಸೌಂದರ್ಯದ ನಡುವಲ್ಲಿ ಉಗ್ರರು ನಡೆಸಿದಂತಹ ಅಟ್ಟಹಾಸಕ್ಕೆ 1 ವರ್ಷ ತುಂಬಿದೆ. ಅರ್ಥಾತ್ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ 1 ವರ್ಷ ಆಗಿದೆ. ಉಗ್ರ ದಾಳಿಯ ಕಹಿ ಘಟನೆಯನ್ನು ನೆನೆದು ನೊಂದ ತಾಯಿ ಭಾವುಕರಾಗಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿದ್ದ ಶಿವಮೊಗ್ಗದ ಮಂಜುನಾಥ್. ಪಬ್ಲಿಕ್ ಟಿವಿಗೆ ಮೃತ ಮಂಜುನಾಥ್ ರಾವ್ ತಾಯಿ ಸುಮತಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗನ ಅಗಲಿಕೆಯ ಬಗ್ಗೆ ಮಂಜುನಾಥ್ ತಾಯಿ ಸುಮತಿ ಅವರು ಮಾತನಾಡಿದ್ದಾರೆ. 1 ವರ್ಷದ ಹಿಂದಿನ ಆ ಕಹಿ ಘಟನೆಯನ್ನ ಕರಾಳ ದಿನವನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿಯಾಗಿ 1 ವರ್ಷ ಪೂರೈಸ್ತಾ ಇದೆ. ಏಪ್ರಿಲ್ 22ಕ್ಕೆ 1 ವರ್ಷ ಪೂರೈಸ್ತಾ ಇದೆ. ಈ ನಡುವೆ ಈ ಒಂದು ದುರ್ಘಟನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಅವರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಅವರ ಕುಟುಂಬಸ್ಥರು ನಮ್ಮ ಜೊತೆ ಇದ್ದಾರೆ, ಅದರಲ್ಲೂ ಕೂಡ ತಾಯಿ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತೇನೆ. ಹೌದು, ತುಂಬ ಶಾಕಿಂಗ್ ಆಯಿತು. ಅವತ್ತು ಇದ್ದಕ್ಕಿದ್ದಂಗೆ ಬರ್ತೀನಿ ಅಂತ ಹೋದವನು ಬರಲ್ಲ ಅಂತ ಹೇಳ್ಕೊಳ್ಳೆ ನಮ್ಗೆ ಏನು ನಂಬಲೇ ಇಲ್ಲ, ನನ್ನ ಮನಸ್ಸು ನಂಬಲೇ ಇಲ್ಲ. ಬರ್ತಾನೆ ಅಂತ ಎಷ್ಟು ನಂಬಕ್ಕೆ ಎಷ್ಟು ದಿನ ಬೇಕಾಗಿದೆ. ಅವನು ಇಲ್ಲ ಬರೋದಿಲ್ಲ, ಈ ಬಿಟ್ಟೋಗಿದ್ದಾನೆ ಭೂಮಿನ ಅಂತ ನಂಬಕ್ಕಾಗಲ್ಲ ಇಲ್ಲ ನನಗೆ. ಅಂತೂ ಈಗ ಹೆಂಗೋ ತಡ್ಕೊಂಡು ಇದೆ. ಆ ಒಂದು ದುರ್ಘಟನೆ ಆಗಿ 1 ವರ್ಷ ಆಯಿತು. 1 ವರ್ಷ ಆಯಿತು. ನಮಗೆ ದಿನಾಲೂ ನೆನಪು ಬರ್ತಾ ಏನಾದರೂ ಎಲ್ಲ ತಂದು ಕೊಟ್ಟು ಎಲ್ಲ ಮಾಡ್ಕೊಳ್ತಿದ್ದಾನೆ. ಈಗ ಬೇರೆಯವ್ರನ್ನ ಆಶ್ರಯಿಸ್ಬೇಕಲ್ಲ, ಬೇಜಾರಾಗತ್ತೆ. ಎಲ್ಲ ಅಂದರೆ ಮನೆಗೆ ಆಶ್ರಯ ಆಗಿದ್ದ ಮಗ ಆಗಿತ್ತು, ಬೇಜಾರಾಗತ್ತೆ ಇವಾಗ ಮಾತ್ರ. ನೋವಿನ ಅವರ ನೋವು ಅವ್ರು ಇಲ್ಲದೆ ಇರೋದನ್ನ ಹೇಗೆ ಸಹಿಸ್ಕೋತಾ ಇದ್ರಿ ನೀವು ಅಂತ? ಈಗ ಮಗನ ಮುಖ ನೋಡಿಕೊಂಡು ನಾ ಹೆಂಗೋ ಸಹಿಸ್ಕೋತಾ ಇದ್ದೀವಿ. ಪಾಪ ಅದಕ್ಕೂ ಬೇಜಾರಲ್ವಾ. ಅದು ಎಷ್ಟು ಚಿಕ್ಕ ವಯಸ್ಸಿಗೆ ತಂದೆ ಕಳ್ಕೊಂತಲ್ವಾ, ಆ ಮಗುಗೂ ಬೇಜಾರು. ಅದಾದರೂ ಓದಿನ ಮೇಲೆ ಗಮನ ಕೊಡ್ತಾ ಇದೆ, ಅದರಿಂದ ಅಡ್ಡಿ ಇಲ್ಲ. ನಾವು ಬಿಡಿ ಎಷ್ಟು ವರ್ಷ ಇರ್ತೀವಿ. ಆಲ್ರೆಡಿ 70 ವರ್ಷ ಆಗಿದೆ ನನಗೆ. ಪಾಪ ಅವರೆಲ್ಲ ಇನ್ನೂ ಕಷ್ಟಪಡಬೇಕಲ್ಲ, ಕಂಡುಬಿಡೋರು. ಅವ್ರ ಮುಂದೆನೇ ಈ ಥರ ಕಳ್ಕೊಂಡಾಗ ಅವ್ರಿಗೆ ಎಷ್ಟು ಸಂಕಟನ ಅವರ ಒಳಗಡೆ ಇಟ್ಕೋತಾರೆ. ಯಾರ ಹತ್ರ ತೋರಿಸ್ಕೊಳ್ಳಲ್ಲ. ಮಾತ್ರ ನಾವು ಕೂಡ ಯಾರಿಗೂ ತೋರಿಸ್ಕೊಳ್ಳಲ್ಲ, ನಮ್ಮ ಕಡೆ ನಾವು ಇಟ್ಕೊಳ್ತೀವಿ. ಆಪರೇಷನ್ ಸಿಂಧೂರ್ ಮೂಲಕ ತ್ವರಿತವಾಗಿ ನ್ಯಾಯ ಕೊಡೋ ಕೆಲಸವನ್ನು ಮಾಡಿದ್ರು. ನನ್ನ ಮಗ ಇಲ್ಲದಿದ್ರು ಕೂಡ ಒಂದಷ್ಟು ನೋವು ದೂರ ಮಾಡೋ ಕೆಲಸವನ್ನು ಆ ಒಂದು ಆಪರೇಷನ್ ಸಿಂಧೂರ್ ಮಾಡಿದನ್ನೋ ಮಾತನ್ನು ಅವರ ತಾಯಿ ಸುಮತಿ ಅವರು ಹೇಳ್ತಾ ಇರುವಂಥದ್ದು. ಉಗ್ರರ ಹೇಡಿ ಕೃತ್ಯಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡರೂ ಕೂಡ 1 ವರ್ಷದ ಹಿಂದೆ ಈ ದಿನ ನಡೆದಂತಹ ಘಟನೆ ಭಾರತೀಯರ ರಕ್ತ ಇವತ್ತಿಗೂ ಕೂಡ ಕುದಿಯುವ ರೀತಿಯಲ್ಲಿ ಮಾಡ್ತಾ ಇದೆ. ಧರ್ಮವನ್ನು ಕೇಳಿ ಹುಡುಕಿ ಹತ್ಯೆ ಮಾಡಿದಂತಹ ಆ ಉಗ್ರ ಬೇರುಗಳನ್ನು ಶಾಶ್ವತವಾಗಿ ಕಿತ್ತಾಕುವಂತಹ ಕೆಲಸ ಆಗಬೇಕು ಅಂತ ಕೂಡ ಭಾರತ ಆಗ್ರಹಿಸ್ತಾ ಇದೆ. ಬಟ್ ನಿಜಕ್ಕೂ ಕೂಡ ಈ ಕುಟುಂಬದವರನ್ನು ಕಳೆದುಕೊಂಡವರ ಕಣ್ಣೀರಿನ ಶಾಪ, ಈ ಯಾರ್ಯಾರು ಉಗ್ರ ದಾಳಿಯ ಹಿಂದಿದ್ರು, ಈ ಉಗ್ರರ ಸಂತಾನವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡೋದಂತೂ ಶತಸಿದ್ಧ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಆಪರೇಷನ್ ಸಿಂಧೂರದ ಮೂಲಕ ಅದಕ್ಕೆ ನಾವು ಪ್ರತೀಕಾರವನ್ನು ತೀರಿಸಿಕೊಂಡಾಗಿದೆ. ಅದರ ಹೊರತಾಗಿಯೂ ಕೂಡ ಮತ್ತೊಮ್ಮೆ ಈ ರೀತಿಯ ಕೃತ್ಯಗಳಾದರೆ ಆ ಕ್ಷಣದಲ್ಲಿಯೇ ಉತ್ತರ ಕೊಡ್ತೀವಿ ಅಂತ ಭಾರತೀಯ ಸೇನೆ ಕೂಡ ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದೆ.